ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ಕರ್ನಾಟಕ ಸರ್ಕಾರ 2 ವರ್ಷವನ್ನು ಪೂರೈಸಿದೆ. ಇನ್ನು 3 ವರ್ಷ ಬಾಕಿ ಇದೆ. ಸದ್ಯದಲ್ಲೇ ನವೆಂಬರ್ಗೂ ಡಿಸೆಂಬರ್ಗೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ನಡೀತಿರುವಂತಹ ಚರ್ಚೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು 2028ಕ್ಕೂ ಇದೇ ವಿಧಾನಸೌಧದ ಮುಂದೆ ಪದಗ್ರಹಣ ಮಾಡ್ತೀವಿ ಅಂತ ಸವಾಲನ್ನು ಹಾಕವ್ರೆ. ಅದೇನೇ ಇದ್ರೂ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸದ್ಯ ಬಿಕ್ಕಟ್ಟಾಗಿ ಪರಿಣಮಿಸಿದೆ. ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು, ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಬಾರ್ದು, ಯಾರಿಗೆ ಮಿನಿಸ್ಟರ್ ಪೋಸ್ಟ್ ತೆಗಿಬೇಕು, ಇದು ಸರ್ಕಾರಕ್ಕೆ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. 8ರಿಂದ 10 ಜನರ ತಲೆದಂಡ ಫಿಕ್ಸ್. ಆದರೆ ಸರ್ಕಾರ ಮಾತ್ರ ಈ ವರ್ಷಾಂತ್ಯದವರೆಗೂ ಏನು ಮಾಡಲ್ಲ ಅಂತ ಎಲ್ಲರ ಮೂಗಿಗೆ ತುಪ್ಪ ಸವರೋ ಪ್ರಯತ್ನವನ್ನು ಮಾಡ್ತಿದೆ. ಆದರೆ ಸರ್ಕಾರದ ಮೂಲಗಳಿಂದಲೇ ಬಂದಿರುವ ಮಾಹಿತಿ ಅಥವಾ ಸರ್ಕಾರದ ವಲಯದಲ್ಲೇ ಚರ್ಚೆ ಆಗ್ತಿರೋ ಮಾಹಿತಿ ಪ್ರಕಾರ ಸೂಕ್ತವಾಗಿ ಪಕ್ಷಕ್ಕಾಗಿ ದುಡಿದವರಿಗೆ ಅರ್ಹವಾಗಿ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಬೇಕು. ಸುಮ್ಮನೆ ಮಿನಿಸ್ಟರ್ ಆಗ್ಬಿಟ್ರಿ, ಸುಮ್ಮನೆ MLA ಆಗ್ಬಿಟ್ಟು 3 ಸಲ ಗೆದ್ದೆ 4 ಸಲ ಗೆದ್ದೆ ಅಂದ್ಬಿಟ್ಟು CM DCM ಹಿಂದೆ ಸುತ್ತಾಡ್ಕೊಂಡಿದ್ದವ್ರಿಗೆಲ್ಲ ಕೊಡಬೇಡಿ. ಪಕ್ಷಕ್ಕಾಗಿ ಯಾರು ದುಡಿದವ್ರೆ ಅಂಥವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತ ಹೈಕಮಾಂಡ್ ಸರ್ಕಾರಕ್ಕೆ ನೀತಿ ಪಾಠವನ್ನು ಹೇಳಿದೆ ಅನ್ನೋದು ಚರ್ಚೆ. ಇದೇ ವಿಚಾರವಾಗಿ ನೋಡ್ತಾ ಬಂದಾಗ ರಾಯಚೂರು ಭಾಗದಲ್ಲಿ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಯತ್ತಾಗಿ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ ಕುಟುಂಬ ಒಂದಿದೆ, ಅದೇ ಆಂಜನೇಯಲು ಕುಟುಂಬ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಕಡೆ ಒಂದ್ ಕಡೆ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರು ಆ ಮನುಷ್ಯ ಅಧ್ಯಕ್ಷರಾಗಿ ಮುಂದೆ ನಿಂತುಬಿಡೋರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಂದ್ರು ಮುಂದೆ ನಿಂತುಬಿಡೋರು. ಸುಮಾರು 11 ವರ್ಷಗಳ ಕಾಲ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರ ಅಂದರೆ ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಆಂಜನೇಯಲು. ಆ ನಂತರದಲ್ಲಿ ರಾಯಚೂರು ಮುನ್ಸಿಪಲ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು. ದಶಕಗಳ ಕಾಲ ಕಾಂಗ್ರೆಸ್ಗೆ ದುಡಿದಂಥ ಆಂಜನೇಯಲು ಕುಟುಂಬಕ್ಕೆ ಏನೂ ಸಿಗಲಿಲ್ಲ. ಆದರೆ ಅವರ ಮಗ ವಸಂತ್ ಕುಮಾರ್ ಅವರನ್ನು ಕಾಂಗ್ರೆಸ್ MLC ಮಾಡಿದೆ. ಇದೀಗ ಅವರಿಗೆ ಸಚಿವ ಸ್ಥಾನ ಸಿಗಬೇಕನ್ನೋದು ರಾಯಚೂರು ವಲಯದಲ್ಲಿ ನಡೀತಿರುವಂಥ ಚರ್ಚೆ. ನಾನು ಒಂದಷ್ಟು ಜನರನ್ನು ವಿಚಾರಿಸಿದೆ, ಹೆಂಗೆ ಮನುಷ್ಯ ಏನು ಎತ್ತ ಅಂತ. 2008ರಲ್ಲಿ ಲಿಂಗಸ್ಕೂರಲ್ಲಿ ಚುನಾವಣೆಗೆ ನಿಂತುಬಿಟ್ಟು ಸೋತಿದ್ರು ವಸಂತ್ ಕುಮಾರ್. ಒಂದೇ ಒಂದು ಸಲ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಅವರ ತಂದೆ ಯಾವ ಚುನಾವಣೆಗೂ ಸ್ಪರ್ಧಿಸಿರಲಿಲ್ಲ. ಕೇವಲ ಪಕ್ಷ ಸಂಘಟನೆ ಕಾಂಗ್ರೆಸ್ನ ಸಂಘಟನೆ ಅಂತ ಹೋರಾಟ ಮಾಡಿದವರು. ಇವತ್ತೇನಾದ್ರು ರಾಯಚೂರಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ನ MLAಗಳು ಗೆದ್ಕೊಂಡವ್ರೆ ಅಂದರೆ ಅದಕ್ಕೆ ಕಾರಣ ನಿಜವಾಗ್ಲೂ ಆಂಜನೇಯಲ್ ಅವರ ಅವಿರತ ಪರಿಶ್ರಮ. ಇದೀಗ ಅವರ ಮಗ ವಸಂತ್ ಕುಮಾರ್ ಜಾತಿ ಮಗದೊಂದು ಎಲ್ಲ ಸೈಡ್ಗೆ ಇಟ್ಬಿಡೋಣ. ರಾಜಕೀಯವಾಗಿ ಮಾದಿಗ ಸಮಾಜಕ್ಕೆ ಸೇರಿದವರು, ಸಮುದಾಯಕ್ಕೆ ಸೇರಿದವರು, ದಲಿತರು, ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ನೀಡಲೇಬೇಕನ್ನೋ ಚರ್ಚೆ ನಡೀತಾ ಇದೆ ರಾಯಚೂರು ಭಾಗದಲ್ಲಿ. ಸರ್ಕಾರದ ವಲಯದಲ್ಲಿ ಕೂಡ ಒಂದಷ್ಟು ಜನ ನಾನು ಚರ್ಚೆ ಮಾಡಿದೆ, ಹೇಳಿದ್ರು ಇಲ್ಲ ವಸಂತ್ ಕುಮಾರ್ ಅವರಿಗೆ ಸಿಗಬಹುದು. ಇಲ್ಲಿ ಯಾರ ಬದಲಿಗೆ ಅನ್ನೋದು ಅತಿಶಯೋಕ್ತಿ, ಆದರೂ ಕೂಡ ಬೋಸರಾಜ್ ಅವರ ಬದಲಿಗೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಂಜನೇಯಲ ಆಗಿರ್ಬೋದು, ಅಂದರೆ ಈ ಹಿಂದೆ ವಸಂತ್ ಕುಮಾರ್ ಅವರ ತಂದೆ, ಅಥವಾ ಈಗ ವಸಂತ್ ಕುಮಾರ್ ಆಗಿರ್ಬೋದು, ಖರ್ಗೆ ಕುಟುಂಬಕ್ಕೆ ಆತ್ಮೀಯರು. ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಇಬ್ಬರು ಕೂಡ ಇವ್ರಿಗೆ ಆತ್ಮೀಯರು. ಹಂಗಂದುಬಿಟ್ಟು ಅವ್ರ ಕೃಪಾ ಕಟಾಕ್ಷನ ಅಲ್ಲ. ಇವ್ರಿಗೂ ಇವ್ರದ್ದೇ ಆದ ಎಬಿಲಿಟಿ ಇದೆ, ಇವ್ರದ್ದೇ ಆದ ಸೇವೆ ಇದೆ ಪಕ್ಷಕ್ಕಾಗಿ. ಹೀಗಾಗಿ ಕಾರ್ಯಕರ್ತರಿಗೆ ಕೊಡ್ಬೇಕ್ರಿ. MLC ಮಾಡಿದಾರೆ ನಿಜ, ಇಲ್ಲ ಅಂತಲ್ಲ, ಆದರೆ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಅತಿ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ರು, ಬೋಸರಾಜಿಗೆ ಮಿನಿಸ್ಟರ್ ಪೋಸ್ಟನ್ನು ಕೊಟ್ಟರು. ಈಗ ಬದಲಾವಣೆ ಸಮಯ ಬಂದಿದೆ, ವಸಂತ್ ಕುಮಾರ್ ಅವರಿಗೆ ಕೊಡಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ. ಇವರು ಕೂಡ ಒಂದು ರೀತಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಹಾಗೇನೆ ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿ, ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸತತವಾಗಿ ದಶಕಗಳಿಂದ ಸೇವೆ ಮಾಡ್ಕೊ ಬಂದಿದ್ದಾರೆ ಅನ್ನೋದು ಜನರ ಒಕ್ಕೊರಲ ದನಿ. ಯಾರೋ ಲಾಸ್ಟ್ ಮೂಮೆಂಟಲ್ಲಿ ಚುನಾವಣೆ ಸ್ಪರ್ಧಿಸ್ಬಿಟ್ಟು ಗುಣನ ಜನನ ಏನೋ ಒಂದು ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಎಲೆಕ್ಷನ್ ಬಂದವರೆಲ್ಲ, ಫಸ್ಟ್ ಟೈಮ್ ಗೆದ್ದವರೆಲ್ಲ ಮಿನಿಸ್ಟರ್ಗಳಾಗೋಯ್ತಾರೆ. ಅಂಥದ್ರಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಪಕ್ಷ ಸಂಘಟನೆಗಾಗಿ ದುಡಿದಂಥ ವಸಂತ್ ಕುಮಾರ್ಗೆ ಯಾಕೆ ಮಿನಿಸ್ಟರ್ ಪೋಸ್ಟ್ ಕೊಡಬಾರ್ದು ಅನ್ನೋದು ರಾಯಚೂರು ಭಾಗದಲ್ಲಿ ಚರ್ಚೆ ನಡೀತಿದೆ. ಆದರೆ ರಾಯಚೂರು ಕಾಂಗ್ರೆಸ್ಸಲ್ಲೇನು ಒಗ್ಗಟ್ಟಾಗವ್ರೆ ಅಂತೀರಾ? ಒಂದಷ್ಟು ಬಣ ಬಡಿದಾಟ ಎಲ್ಲ ಕಡೆ ಇದ್ದಿದ್ದೆ. ರಾಯಚೂರು ಗ್ರಾಮೀಣಕ್ಕೆ ಹೋದ್ರೆ ಬಸನಗೌಡ ದದ್ದಲ್ಲು, ಸಿಂಧನೂರ್ಗೆ ಹೋದ್ರೆ ಹಂಪನಗೌಡ ಬಾದರ್ಲಿ, ಮಸ್ಕಿಲ್ ಹೋದ್ರೆ ಬಸವನಗೌಡ ತುರ್ವಿಯಾಳು,
ಇವರೆಲ್ಲ ಒಂದು ಗುಂಪು. ರಾಯಚೂರು ಕಾಂಗ್ರೆಸ್ಸಲ್ಲೇ ಒಗ್ಗಟ್ಟಿಲ್ಲ ಅಂತ ಜನ ಹೇಳ್ತಾರೆ. ಇವ್ರು 3 ಜನ ಒಂದು ಗುಂಪು. ಆದರೆ ಇವರೆಲ್ಲರೂ ಕೂಡ ವಸಂತ್ ಕುಮಾರ್ ಪರವಾಗಿ ನಿಂತಿದ್ದಾರೆ. ಆದರೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಮಾತ್ರ ಬೋಸರಾಜು ಬಣ ಅಂತ ಹೇಳ್ತಾರೆ. ಹೀಗಾಗಿ ರಾಯಚೂರು ಕಾಂಗ್ರೆಸ್ಸಲ್ಲೇ ಒಂದು ರೀತಿ ಬಣ ಬಡಿದಾಟ ಇದೆ ಶಾಸಕರುಗಳ ನಡುವೆ. ಇದೇನು ಹೊಸ್ತೇನಲ್ಲ. ರಾಯಚೂರಲ್ಲಿ ಸಣ್ಣ ಪುಟ್ಟ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ ಯಾವುದೇ ಚುನಾವಣೆ ನಡೆದರೂ ಈ 2 ಗುಂಪುಗಳ ನಡುವೆ ಫೈಟ್ ನೇರ ಇದ್ದೇ ಇರುತ್ತೆ. ಹೀಗಾಗಿ ಯಾವುದೇ ಕಡೆಯಿಂದ ಅಳೆದು ತೂಗು ನೋಡಿದ್ರು ವಸಂತ್ ಕುಮಾರ್ ಮತ್ತು ಅವರ ಕುಟುಂಬದ ಸೇವೆ ಪಕ್ಷಕ್ಕಾಗಿ ತುಂಬ ದೊಡ್ಡದು ಅಂತ ಜನ ಹೇಳ್ತಾರೆ. ರಾಯಚೂರು ಭಾಗದ ಜನ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೇಕು. ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.